ವೀರಶೈವ ಧರ್ಮದ ಪ್ರಾಚೀನತೆ ಬಗ್ಗೆ ವಿವರಿಸಿ, ಕಾಶಿಪೀಠ ಬೆಳೆದು ಬಂದ ರೀತಿ, ಅದರ ವಿದ್ಯಾದಾನ ಮತ್ತು ಅನ್ನದಾಸೋಹದ ಬಗ್ಗೆ ಹೇಳಿ, 3 ವರ್ಷದಲ್ಲಿ ಕಾಶಿಪೀಠ ಬೆಳೆಸಿದ ಪರಮ ಪೂಜ್ಯ ಜಗದ್ಗುರು ವೀರಭದ್ರರ ಬಗ್ಗೆ ವಿವರಿಸಿ, ಪರಮ ಪೂಜ್ಯ ವಿಶ್ವೇಶ್ವರ ಜಗದ್ಗುರುಗಳ ಬಗ್ಗೆ ವಿವರಿಸಿ, ಅವರು ಪ್ರಸ್ತುತ ಜಗದ್ಗುರುಗಳ ಪೀಠಾರೋಹಣ ಮಾಡಿಸಿ, ಅವರ ಕಾರ್ಯತತ್ಪರತೆ ಬಗ್ಗೆ ವಿವರಿಸಿ, ಎಲ್ಲರ ಮನದಾಳಕ್ಕೆ ಇಳಿಯುವಂತೆ ತಮ್ಮ ನುಡಿ ಸೇವೆ ಸಲ್ಲಿಸಿದ ಶಿವಗಂಗೆಯ ಶ್ರೀಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು ಮತ್ತು ಐಕ್ಯತಾ ಮಂಡಳಿಯ ಪರವಾಗಿ ಧನ್ಯವಾದಗಳು. ಸರಳ ಜೀವನ ಸಂಯಮವನ್ನು ಕಲಿಸುತ್ತೆ. ಸರಳ ವ್ಯಕ್ತಿತ್ವ ಮನುಷ್ಯನನ್ನು ಬೆಳೆಸುತ್ತೆ. ಸರಳ ನಡೆ ನುಡಿ ನಮ್ಮ ಜೀವನವನ್ನು ಉತ್ತುಂಗಕ್ಕೇರಿಸುತ್ತೆ. ಇಂತಹ ಸರಳತೆಯ ಸ್ವರೂಪಿ ಬೆಳಗಾವಿಯ ಕಾರಂಜಿ ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಸಿದ್ಧ ಮಹಾಸ್ವಾಮಿಗಳು ತಮ್ಮ ನುಡಿ ಸೇವೆ ಸಲ್ಲಿಸಲಿದ್ದಾರೆ. ಬುದ್ಧಿ ಕೇಳ್ತಾ ಇದೆ. ಹೇಳಿ ಬುದ್ಧಿ. ಆರಂಭಿಸಿ ಬುದ್ಧಿ, ಆರಂಭಿಸಿ. ಆನ್ಲೈನ್ ಮೂಲಕ ಆಯೋಜಿಸಿರುವ ಕಾಶಿಪೀಠ ಪರಂಪರೆ ಹಾಗೂ ಆ ಪೀಠದ ಪೀಠಾಧಿಪತಿಗಳಾದ ಲಿಂಗೈಕ್ಯ ಜಗದ್ಗುರು ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಹಾಗೂ ಜಗದ್ಗುರು ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಸ್ಮರಣೆಗಾಗಿ 7 ದಿವಸದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬಹಳ ಸಂತೋಷ ವಿಷಯ. ಈ ಕಾರ್ಯಕ್ರಮದ ಮುಕ್ತಾಯ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಕಾಶಿಪೀಠದ ಜ್ಞಾನ ಸಿಂಹಾಸನಾಧೀಶ್ವರರಾದ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ, ಶ್ರೀಶೈಲ ಸೂರ್ಯ ಸಿಂಹಾಸನಾಧೀಶ್ವರ ಡಾಕ್ಟರ್ ಚನ್ನಸಿದ್ದರಾಮೇಶ್ವರ ಮಹಾಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ ಅನಂತ ನುಡಿ ನಮನ ಸಲ್ಲಿಸಿರುವ ಕೊಳದ ಮಠದ ಪರಮಪೂಜ್ಯರಲ್ಲಿ, ಶಿವಗಂಗೆಯ ಪರಮಪೂಜ್ಯರಲ್ಲಿ, ದೈವಡ್ಕರ ಪರಮಪೂಜ್ಯರಲ್ಲಿ ಹಾಗೂ ಈ ಕಾರ್ಯಕ್ರಮ ವೀಕ್ಷಿಸುತ್ತಿರುವ ಎಲ್ಲ ಪರಮಪೂಜ್ಯರಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಜಗತ್ತೇನಾದಂತ ಈ ಕಾರ್ಯಕ್ರಮ ವೀಕ್ಷಿಸುತ್ತಿರುವ ಶರಣು ಶರಣರಿಗೆ ಶರಣು ಶರಣಾರ್ಥಿಗಳು. ಇಲ್ಲಿಯವರೆಗೆ ಶಿವಗಂಗೆಯ ಪೂಜ್ಯರು ಕಾಶಿಪೀಠದ ಪರಂಪರೆಯನ್ನ ಬಹಳ ಸುಂದರವಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಕಾಶಿ ಅಂದ ತಕ್ಷಣ ನಮ್ಮ ಜನರಲ್ಲಿ ಭಾವನೆ ವಿಶ್ವನಾಥ, ದಂಗೆ, ಅಲ್ಲೆಲ್ಲ ದೇವಸ್ಥಾನಗಳ ಬಗ್ಗೆ. ಅಂತಹ ಯಾವ ಪವಿತ್ರ ಸ್ಥಾನದಲ್ಲಿ ಪಂಚಪೀಠಗಳಲ್ಲಿ ಒಂದಾದ ಕಾಶಿ ಜ್ಞಾನ ಶಿವಾಸನ ಪೀಠ ಒಂದು ವಿರಾಜಮಾನವಾಗಿದೆ. ಈ ಪೀಠದಲ್ಲಿ ಸಾಕಷ್ಟು ಜನ ಮಠಾಧೀಶರು, ಶಾಸ್ತ್ರಿಗಳು, ಪ್ರೊಫೆಸರು, ಬಹಳ ಜನ ವಿದ್ಯಾಧ್ಯಯನ ಮಾಡಿ ಹೋಗಿ ದೇಶಾದ್ಯಂತ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. 1918ರಲ್ಲಿ ಜಗದ್ಗುರು ವಿಶ್ವಾರಾಧ್ಯ ಗುರುಕುಲ ಸ್ಥಾಪನೆ ಆದ ಮೇಲೆ ಸಾವಿರಾರು ಜನ ವಿದ್ಯಾರ್ಥಿಗಳಲ್ಲಿ ಆಶ್ರಯ ಪಡೆದು ಸಂಸ್ಕೃತ, ಹಿಂದಿ, ಇತರ ಅಧ್ಯಯನಗಳನ್ನು ಮಾಡಿ ವಿರಕ್ತ ಮಠದ ಜಗದ್ಗುರು ಪೀಠವನ್ನು ಏರಿದ ಗುರುವರ್ಗದ ಜಗದ್ಗುರುಗಳಾಗಿದ್ದಾರೆ.
ಹೀಗೆ ಅನೇಕ ಮಠಾಧೀಶರಾಗಿ ಇವತ್ತು ತಮ್ಮ ತಮ್ಮ ಭಾಗಗಳಲ್ಲಿ ಧಾರ್ಮಿಕವಾಗಿ, ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿದ್ದಾರೆ. ಈ ಪೀಠ ಜನರಿಗೆ ಮಾಡಿದ ಉಪಕಾರ, ಜನರಿಗೆ ಮಾಡಿದ ಅನುಕೂಲ ನೋಡಿದರೆ ಈ ಪೀಠದ ಬಗ್ಗೆ ನಮ್ಗೆಲ್ಲ ಬಹಳ ಅಭಿಮಾನ ಅನಿಸ್ತದ. ಈ ಪೀಠ ಪರಂಪರೆಯಲ್ಲಿ 85ನೇ ಪೀಠಾಧೀಶರಾಗಿ ಬಂದಂತ ಜಗದ್ಗುರು ವೀರಭದ್ರ ಶಿವಾಚಾರ್ಯರ ಬಗ್ಗೆ ಇದೇ ಹೇಳಿದರು. ಬಹಳ ಪ್ರಕಾಂಡ ಪಂಡಿತ ಜಗದ್ಗುರುಳವರು. ಮೂಲತಃ ಆಂಧ್ರದವರು. ಕಾಶಿ ಜಂಗಮವಾಡಿ ಮಠದಲ್ಲಿ ಇದ್ದು ಅಧ್ಯಯನ ಮಾಡಿ ಸಂಸ್ಕೃತ, ಹಿಂದಿ, ಬಂಗಾಳಿ, ಮರಾಠಿ, ತೆಲುಗು ಹೀಗೆ ಅನೇಕ ಭಾಷೆಗಳನ್ನ ಅವರು ಪ್ರಭುತ್ವ ಪಡೆದಿದ್ದರು. ಕಾಶಿ ಜ್ಞಾನ ಶಿವಮಾಸನ ಪೀಠದ ಜಗದ್ಗುರುಳಾದ ಮೇಲೆ ಅವರ ಮಾಡಿದ ಕಾರ್ಯ ಜ್ಞಾನ ಮಂದಿರದ ಗ್ರಂಥಾಲಯ ಪ್ರಾರಂಭ ಮಾಡಿದರು. ಅವರು ಸಂಗ್ರಹಿಸಿದಂತಹ ವಿದ್ಯಾರ್ಥಿಗಳು ಸಂಗ್ರಹಿಸಿರುವಂತಹ ಸಾವಿರಾರು ಗ್ರಂಥಗಳನ್ನ ಜ್ಞಾನ ಮಂದಿರಕ್ಕೆ ಅರ್ಪಣೆ ಮಾಡಿ ಅಲ್ಲಿರುವಂತಹ ವಿದ್ಯಾರ್ಥಿಗಳ ಅನುಕೂಲ ಆಗಲು ತಿಳ್ಕೊಂಡು ಜ್ಞಾನ ಮಂದಿರ ಗ್ರಂಥಾಲಯವನ್ನು ಪ್ರಾರಂಭ ಮಾಡಿದರು. ಅಷ್ಟೇ ಅಲ್ಲ, ಶಿವಧರ್ಮ ಗ್ರಂಥ ಮಾಲೆಯನ್ನು ಪ್ರಾರಂಭ ಮಾಡಿ ಪ್ರಾಚೀನ ಗ್ರಂಥಗಳ ಪ್ರಕಟಣೆ ಆಗುವಂತಹ ವ್ಯವಸ್ಥೆ ಮಾಡಿದರು. ಅವರ ಕಾಲದಲ್ಲಿ ಅನೇಕ ಹಳೆಯ ಗ್ರಂಥಗಳ ಪ್ರಕಟಣೆ ಆದವು. ಹೀಗೆ ವೀರಭದ್ರ ಶಿವಾಚಾರ್ಯರು ಅನೇಕ ಸಂಕಷ್ಟಗಳು ಬಂದಾಗೂ ಕೂಡ ಆ ಪೀಠದ ಪರಂಪರೆಯನ್ನ, ಘನತೆಯನ್ನ ಕಾಯ್ದುಕೊಂಡು ಬಂತಹ ಪರಮ ಪೂಜ್ಯ ಜಗದ್ಗುರುಗಳು. ತದನಂತರ ಬಂದವರು ಜಗದ್ಗುರು ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರು. ಯಾಕಂದ್ರೆ ಅವರನ್ನ ನಾನು ಬಹಳ ಸಮೀಪದಿಂದ ಕಂಡಿದ್ದೇನೆ. ಪೂಜ್ಯ ಜಗದ್ಗುರುಗಳು ಸರಳ ಸಂಪನ್ನರು, ಸಾತ್ವಿಕರು, ವಿದ್ಯಾವಿನಯಶೀಲರು, ಗುರು ವಿರಕ್ತರೆಂಬ ಭೇದವಿಲ್ಲದೆ ಎಲ್ಲರನ್ನೂ ಪ್ರೀತಿ ಕಾಳಿಂದ ಕಾಣುವಂತಹ ಮಹಾನ್ ಜಗದ್ಗುರುಗಳವರು. ಅವರು ಪೀಠಕ್ಕೆ ಬಂದಾಗ ಆರ್ಥಿಕ ಭದ್ರತೆ ಸರಿ ಇರಲಿಲ್ಲ. ಆವಾಗ ಜಗದ್ಗುರುಗಳು ಮಠದ ಅಕ್ಕಪಕ್ಕದಲ್ಲಿರುವಂತಹ ಖಾಲಿ ಜಾಗಗಳಲ್ಲಿ ವಾಣಿಜ್ಯ ಮಳಿಗೆಗಳನ್ನು ಕಟ್ಟಿಸಿ ಸಾಕಷ್ಟು ಆದಾಯ ಬರುವಂತೆ ಪೀಠಕ್ಕೆ ಮಾಡಿದರು. ಆಮೇಲೆ ನಿರಂತರ ಅನ್ನದಾಸೋಹ ನಡೆಯುವ ವ್ಯವಸ್ಥೆ ಮಾಡಿದರು. ಹೀಗೆ ಇಷ್ಟೇ ಅಲ್ಲ, ಪುಣೆಯ ಸುತ್ತಿರುವಂತಹ ಬಡ ಮಕ್ಕಳಿಗೆ ಅನುಕೂಲವಾಗಲಂತ ತಿಳ್ಕೊಂಡು ವಿದ್ಯಾರ್ಥಿ ನಿಲಯ ಪ್ರಾರಂಭ ಮಾಡಿದರು. ಅಲ್ಲಿ ಬರುವಂತಹ ಬಡ ವಿದ್ಯಾರ್ಥಿಗೆ ಆಶ್ರಯ ಕೊಡುವಂತಹ ಕೆಲಸ ಮಾಡಿದ್ರು. ಕರ್ನಾಟಕ, ಮಹಾರಾಷ್ಟ್ರ ಭಾಗದಲ್ಲಿ ಹಳ್ಳಿಗೆ ಸಂಚರಿಸಿ ಧರ್ಮ ಪ್ರಚಾರ ಪ್ರಸಾರ ಕಾರ್ಯ ಮಾಡುವಂತಹ ಪೂಜ್ಯರು ಮಾಡಿದರು. ಇಷ್ಟು ಒಳ್ಳೆಯ ಜಗದ್ಗುರುಗಳ ಅವರು ಬಡವರು ಕರೆದು ಹೋಗಿ ಪಾದಪೂಜೆ ಪ್ರಸಾದ ಸೌಜನ್ಯ ಅವರದು. ಬಡವ ಶ್ರೀಮಂತರ ಭೇದ ಭಾವ ಇರಲಿಲ್ಲ. ಆ ಭಕ್ತನಲ್ಲಿರುವಂತಹ ಭಕ್ತಿ ನುಡಿತಿರುತ್ತವಾಗಿ ಅವರು ಶ್ರೀಮಂತನಿಗೆ ಒಂದು ನಿಜವಾಗಿ ಸೌಭಾಗ್ಯ. ತದನಂತರ ಬಂದಂತಹ ಈಗಿರುವ ಸದ್ಯದ 86ನೇ ಜಗದ್ಗುರುಗಳಾದ ಡಾಕ್ಟರ್ ಚಂದ್ರಶಿವಾಚಾರ್ಯ ಮಹಾನುಗಳು ನನಗೆ ವಿದ್ಯಾಗುರುಗಳು. ನಾನು ವಿದ್ಯಾರ್ಥಿಗಳಿದ್ದಾಗ ಅವರು ವಿದ್ಯಾರ್ಥಿಯಾಗಿದ್ದರು ಜಂಗಮವಾಡಿ ಮಠದಲ್ಲಿ. ಆ ಸಮಯದಲ್ಲಿ ನಾನು ಪೂಜ್ಯ ಜಗದ್ಗುರುಗಳಿಂದ ವೇದಾಂತ ಪರಿಭಾಷಾ, ಸಾಂಖ್ಯ ಹೀಗೆ ಅನೇಕ ಗ್ರಂಥಗಳನ್ನ ಅಧ್ಯಯನ ಮಾಡಿದ್ದೇನೆ. ಈಗಿರುವಂತಹ ಜಗದ್ಗುರುಗಳ ಬಗ್ಗೆ ಹೇಳ್ಬೇಕಂದ್ರೆ, ಜಗದ್ಗುರುಗಳು ಎಷ್ಟು ವಿದ್ವತ್ ಇದೆಯಲ್ಲ, ಯಾವುದೇ ನೀವು ಗ್ರಂಥದ ಬಗ್ಗೆ ಪ್ರಶ್ನೆ ಮಾಡಿದಾಗ ಅದನ್ನ ಸರಿಯಾಗಿ ಅಧ್ಯಯನ ಮಾಡಿ ವಿದ್ಯಾರ್ಥಿಗಳಿಗೆ ತಿಳಿಯುವಂತಹ ಒಂದು ಕುಶಲತೆಯನ್ನ ಪೂಜ್ಯ ಜಗದ್ಗುರುಗಳು ಬೆಳೆಸಿಕೊಂಡು ಬಂದಿದ್ದಾರೆ. ಎಷ್ಟೇ ಬೇಕಾದ ಕಠಿಣ ಗ್ರಂಥ ಇದ್ದರೂ ಕೂಡ ವಿದ್ಯಾರ್ಥಿಗಳು ತಿಳಿಯುವ ಹಾಗೆ ಸರಳ ರೀತಿಯಲ್ಲಿ ಹೇಳುವಂತಹ ಕಲಿಯೇ ಪೂಜ್ಯ ಡಾಕ್ಟರ್ ಚಂದ್ರಶೇಖರ್. ಹೀಗಾಗಿ ಅವರ ಬಗ್ಗೆ, ಅವರ ಹತ್ತಿರ ಕಲಿತಂತಹ ವಿದ್ಯಾರ್ಥಿಗಳಿಗೆ ಬಹಳ ಅಭಿಮಾನ, ಬಹಳ ಗೌರವ. ಆ ಪೀಠಕ್ಕಾದ ಮೇಲೆ
ಸಾಕಷ್ಟು ಮಠದಲ್ಲಿ ಪರಿವರ್ತನೆ ಮಾಡಿದ್ದಾರೆ. ಯಾತ್ರಿಕರಿಗೆ, ಸಾಧಕರಿಗೆ, ಬಂದವರಿಗೆ ನಿತ್ಯ ಅನ್ನದಾಸೋಹ, ಆವಾಸದ ವ್ಯವಸ್ಥೆ, ಹೀಗೆ ಒಂದೇ ಅಲ್ಲ ಎರಡಲ್ಲ ಅನೇಕ ಪ್ರಾಚೀನ ಗ್ರಂಥಗಳನ್ನು ಕೂಡ ಪ್ರಕಾಶನ ಮಾಡಿ ಇವತ್ತು ಆ ಗ್ರಂಥಗಳ ಪ್ರಚಾರ ಪ್ರಸಾರಗಳನ್ನು ಇವತ್ತು ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಭಾಗದಲ್ಲಿ ಸಂಚರಿಸಿ ಸಿದ್ಧಾಂತ ಶಿಖಾಮಣಿಯನ್ನ ವಚನ ಸಾಹಿತ್ಯ ಸಮನ್ವಯ ಮಾಡಿ ಬಹಳ ಸುಂದರವಾದ ಪ್ರವಚನವನ್ನು ಮಾಡಿ ಜನರಲ್ಲಿ ಧರ್ಮ ಜಾಗೃತಿಯನ್ನು ಮಾಡುವಂತಹ ಕಾರ್ಯವನ್ನು ಮಾಡಿದ್ದಾರೆ. ಇಂಥ ಪರಂಪರೆ ಪೀಠವನ್ನ ಜೀವನದಲ್ಲಿ ಒಂದಾ ಸಲ ಆದರೂ ನಾವು ಹೋಗಿ ನೀವೆಲ್ಲ ನೋಡಬೇಕು, ಆ ದರ್ಶನ ಪಡೆಯಬೇಕು ಅಂದಾಗ ನಿಮ್ಮ ಒಂದು ಭಾಗ್ಯ ಅಂತ ಅರ್ಥ ಮಾಡ್ಕೊಳ್ಬೇಕು. ಇಂಥ ಈ ಕಾರ್ಯಕ್ರಮದಲ್ಲಿ ಪೂಜ್ಯರ ಬಗ್ಗೆ ಒಂದು 4 ಮಾತು ಹೇಳೋಣ ಅವಕಾಶ ಕೊಟ್ಟಿದ್ದ ಆಕೆಯಾಗಿ ವೀರಶೈವ ಮಂಡಳಿ ಅವರಿಗೆ ಧನ್ಯವಾದ ಅರ್ಪಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೆ. ಪೂರ್ವ ಜಗದ್ಗುರು ಪೂಜ್ಯ ಶ್ರೀ ವೀರಭದ್ರ ಶಿವಾಚಾರ್ಯರು ಗ್ರಂಥಾಲಯದ ಬಗ್ಗೆ ವಿವರಿಸಿ, ಆರ್ಥಿಕ ಭದ್ರತೆ ಇಲ್ಲದಿದ್ದರೂ ಪೂಜ್ಯ ವಿಶ್ವೇಶ್ವರ ಜಗದ್ಗುರುಗಳು ಪೀಠ ಬೆಳೆಸಿದ ಬಗ್ಗೆ ವಿವರಿಸಿ, ಪ್ರಸ್ತುತ ಜಗದ್ಗುರುಗಳು ಪ್ರಾಚೀನ ಗ್ರಂಥಗಳನ್ನು ಪ್ರಕಟಿಸುತ್ತಿರುವ ಬಗ್ಗೆ ವಿವರಿಸಿ, ಸರಳವಾಗಿ ಸುಂದರವಾಗಿ ಎಲ್ಲರ ಮನಸ್ಸಿಗೂ ತಲುಪುವ ರೀತಿಯಲ್ಲಿ ತಮ್ಮ ನುಡಿ ಸೇವೆ ಸಲ್ಲಿಸಿದ ಕಾರಂಜಿ ಮಠದ ಶ್ರೀಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು ಮತ್ತು ಐಕ್ಯತಾ ಮಂಡಳಿಯ ಪರವಾಗಿ ಧನ್ಯವಾದಗಳು. ಮತ್ತೊಬ್ಬರಿಗೆ ಹಂಚಿದಷ್ಟು ಹೆಚ್ಚಾಗುವ ಏಕೈಕ ಆಸ್ತಿ ಜ್ಞಾನ ಮಾತ್ರ. ಇಂತಹ ಜ್ಞಾನದ ಹಸಿವನ್ನು ನೀಗಿಸಲು ಜ್ಞಾನ ಸಿಂಹಾಸನ ಪೀಠದ, ಭಾಷೆಯ ಶಾಖಾಪೀಠದ, ದಹಿವಡ್ಕರ್ ಬೃಹನ್ಮಠದ, ನಿಗಮಾಗಮ ನೀರಜ ಭಾಸ್ಕರ, ಷಟ್ಸ್ಥಲ ಬ್ರಹ್ಮ, ಶ್ರೀ ಗುರುಸಿದ್ಧ ಕುಲದ ಮಠದ ಶ್ರೀಗಳವರೆಗೆ ಕೊಡ್ತೀವಿ ಅಂದ್ರೆ ಅವ್ರನ್ನ ವೇಟಿಂಗ್ ಮಾಡ್ತಾ ಇದಾರೆ. ಇಲ್ಲ, ದಯವಿಟ್ಟು ಕ್ಷಮಿಸಿ ಅವರು ಇವತ್ತು ಆಗೋದಿಲ್ಲ ಅಂದ್ರು. ಕ್ಷಮೆ ಕೇಳ್ತಾ ಇದ್ದೀನಿ. ಇಂತಹ ಜ್ಞಾನದ ಹಸಿವನ್ನು ನೀಗಿಸಲು ಜ್ಞಾನ ಸಿಂಹಾಸನ ಪೀಠದ, ಭಾಷೆಯ ಶಾಖಾಪೀಠದ, ದಹಿವಡ್ಕರ್ ಬೃಹನ್ಮಠದ, ನಿಗಮಾಗಮ ನೀರಜ ಭಾಸ್ಕರ, ಷಟ್ಸ್ಥಲ ಬ್ರಹ್ಮ, ಶ್ರೀ ಗುರುಸಿದ್ಧ ಮಣಿಕಂಠ ಶಿವಾಚಾರ್ಯ ಮಹಾಸ್ವಾಮಿಗಳು ತಮ್ಮ 7ನೇ ಮತ್ತು ಕಡೇ ದಿನದ ಉಪದೇಶಾಮೃತವನ್ನು ಈಗ ನೀಡಲಿದ್ದಾರೆ. त्रैलोक्य संपदालेख्य समुल्लेखन भित्तये सच्चिदानंद रूपाय शिवाय ब्रह्मणे नमः। यामाहुः सर्वलोकानां प्रकृतिं शास्त्रपारगाः तां धर्मचारिणीं शम्भो प्रणमामि परां शिवाम्। विश्वेशलिङ्गसम्भूतं विश्वविद्या विबोधकं विश्ववन्द्यं सदा वन्दे विश्वाराध्यं जगद्गुरुम्। ॐ नमः पञ्चाचार्येभ्यो पञ्चाननमुखोद्भूतेभ्यो पञ्चसूत्रकर्तृभ्यो पञ्चाक्षरमणुस्वरूपेभ्यो शिवाद्वैत विद्या संप्रदाय कर्तृभ्यो वीरशैव महामत संस्थापकेभ्यो नमो जगद्गुरुभ्यः नमो जगद्गुरुभ्यः
नमो जगद्गुरुभ्यः। ज्ञानादिशक्तियुक्ताय भुक्तिमुक्तिप्रदायिने लक्ष्मीदहिवडीशाय गुरुसिद्धाय ते नमः। ओम नमः प्रणवार्थाय शुद्ध ज्ञानैकमूर्तये निर्मलाय प्रशांताय तस्मै श्री गुरवे नमः। तस्मै श्री गुरवे नमः। तस्मै श्री गुरवे नमः। प्रप्रथमವಾಗಿ ವೇದ ವೇದಾಂಗೆ ಇತಿಹಾಸಾಗಮ ಸರ್ವಶಾಸ್ತ್ರ ಸುಪ್ರಸಿದ್ಧ ಶ್ರೀಮದ್ ವಿಮಲ ವೀರಶೈವ ಧರ್ಮ ಸಂಸ್ಥಾಪನಾಚಾರ್ಯವರ್ಯ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ ಎನ್ನ ಹೃನ್ಮಂದಿರದಲ್ಲಿ ಅನಂತಾನಂತ ಭಕ್ತಿ ಪೂರ್ವಕ ಸಾಷ್ಟಾಂಗ ದಂಡವತ್ ಪ್ರಣಿಪಾತಗಳನ್ನು ಸಲ್ಲಿಸುತ್ತಾ ಐಕ್ಯತಾ ವೀರಶೈವ ಐಕ್ಯತಾ ಮಂಡಳಿಯವರ ವಿಶೇಷವಾದಂತಹ ಲೋಕ ಕಲ್ಯಾಣ ಸಂಕಲ್ಪದ ಅಂಗವಾಗಿರುವಂತಹ ಕಾಶಿ ಜ್ಞಾನ ಸಿಂಹಾಸನ ಮಹಾಪೀಠದ ಪರಂಪರೆ ಪವಿತ್ರವಾದಂತಹ ಜೀವನದ ಅನೇಕವಾದಂತಹ ವಿಷಯಗಳನ್ನು ಪುಣ್ಯಸ್ಮರಣೆಯನ್ನು ಮಾಡುವಂತಹ ಅಂತರ್ಜಾಲೀನ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪ್ರಾರಂಭದ ದಿವಸ ಈ ಪ್ರವಚನ ಕಾರ್ಯಕ್ರಮಗಳು ಪ್ರಾರಂಭ ಮಾಡಿಕೊಟ್ಟಿರುವಂತಹ ದಿವ್ಯ ಸಾನ್ನಿಧ್ಯವನ್ನು ನೀಡಿರುವಂತಹ ವಿದ್ಯಾವಾರಿಧಿ, ವಿದ್ಯಾಪ್ರೇಮಿ, ವಿದ್ಯಾರ್ಥಿ ಪ್ರೇಮಿ, ವಿದ್ಯಾ ವಾಚಸ್ಪತಿಗಳಾಗಿರ್ತಕ್ಕಂಥ ಜ್ಞಾನ ಸಿಂಹಾಸನ ಒಡೆಯರಾಗಿರ್ತಕ್ಕಂಥ ಶ್ರೀ 1008 ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಪವಿತ್ರ ಚರಣಗಳಿಗೆ ಅನಂತಾನಂತ ಭಕ್ತಿಗ ಸಾಷ್ಟಾಂಗ ಪ್ರಣಿಪಾತಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ 7 ದಿವಸ ಕಾಲ ಪರ್ಯಂತ ಪವಿತ್ರವಾದಂತಹ ಈ ಕಾರ್ಯಕ್ರಮ ನಿರ್ವಿಘ್ನತೆ ಪೂರ್ವಕವಾಗಿ ಪೂರ್ಣಗೊಂಡಿದೆ. ಇಂದಿನ ಈ ಕೊನೆಯ ದಿವಸ ನಮ್ಮ ನಿಮ್ಮ ಎಲ್ಲರಿಗೂ ಪವಿತ್ರವಾದಂತಹ ಆಶೀರ್ವಾದಗಳನ್ನು ಕೊಡುತ್ತಾ ಇಂಥ ಈ ಕಾರ್ಯಕ್ರಮಕ್ಕೆ ಪರಿಪೂರ್ಣತ್ವವನ್ನು ಕೊಡಲಕ್ಕೆ ದಯಮಾಡಿಸಿರುವಂತಹ ವಿದ್ಯಾವಾರಧಿಗಳು, ವಿದ್ಯಾವಾಚಸ್ಪತಿಗಳು ಆಗಿರ್ತಕ್ಕಂಥ ಶ್ರೀಶೈಲ ಸೂರ್ಯ ಸಿಂಹಾಸನಾದೀಶ್ವರರು, ಮಾತೃ ಹೃದಯ ಸಂಪನ್ನರಾಗಿರ್ತಕ್ಕಂಥ ಜಗದ್ಗುರು ಡಾಕ್ಟರ್ ಚೆನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಪವಿತ್ರ ಚರಣಗಳಿಗೂ ಕೂಡ ಅನಂತಾನಂತ ಭಕ್ತಿಯ ಸಾಷ್ಟಾಂಗ ದಂಡವತ್ ಪ್ರಣಿಪಾತಗಳನ್ನು ಸಲ್ಲಿಸುತ್ತಾ ಈಗ ಎಲ್ಲರಿಗೂ ಅತ್ಯಂತ ವಿಶಿಷ್ಟವಾದಂತಹ ಅಮೃತ ವಚನಗಳಿಂದ ಕಾಶಿ ಪೀಠದ ಪರಂಪರೆ, ಕಾಶಿಯ ವೈಶಿಷ್ಟ್ಯದ ಬಗ್ಗೆ ಹಾಗೂ ಕಾಶಿಯ ಪೂರ್ವ ಜಗದ್ಗುರುಗಳಾಗಿರ್ತಕ್ಕಂಥ ವೀರಭದ್ರ ಮತ್ತು ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನೇ ಪರಿಪೂರ್ಣವಾಗಿ ತಿಳಿಸಿರುವಂತಹ ಶಿವಗಂಗಾ ಶ್ರೀಗಳು, ಹಾಗೆಯೇ ಕೊಳದ ಮಠದ ಶ್ರೀಗಳಲ್ಲಿ, ಹಾಗೆಯೇ ಬೆಳಗಾವಿಯ ಕಾರಂಜಿ ಮಠದ ಶ್ರೀಗಳಲ್ಲಿಯೂ ಕೂಡ ಭಕ್ತಿಯ ಅನಂತ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ ಐಕ್ಯತಾ ಮಂಡಳಿಯವರು ಎಷ್ಟೋ ವಿಶಿಷ್ಟವಾದಂತಹ ಕಾರ್ಯವನ್ನು ಕೈಗೊಂಡಿದ್ದಾರೆ. ಇಂದಿನವರೆಗೂ ಇಂಥ ವಿಶಿಷ್ಟಪೂರ್ಣವಾದಂತಹ ಲೋಕ ಕಲ್ಯಾಣ ಕಾರ್ಯವನ್ನು, ಈ ತರದ ಕಾರ್ಯಕ್ರಮವನ್ನು ಯಾವ ಮಂಡಳಿಯೂ ಕೂಡ ತಗೊಳ್ಳಿಲ್ಲ ಅಂತಂದ್ರೆ ಅದು ಅತಿಶಯೋಕ್ತಿ ಆಗೋದಿಲ್ಲ. ಅದರ ಮುಖ್ಯ ಕಾರಣವೇನು ಅಂತಂದ್ರೆ, ಹಿಂದಿನ ಪರಮ ಪೂಜ್ಯರಾಗಿರ್ತಕ್ಕಂಥ ಜಗದ್ಗುರುಗಳ ಜೀವನದ ವಿಷಯಕ್ಕಾಗಿ ಕೆಲವರು ಸಂಶೋಧನೆಯನ್ನು ಮಾಡುವಂತಹ ವಿದ್ಯಾರ್ಥಿಗಳು, ಸಾಧಕರಷ್ಟೇ ಅವರ ಜೀವನದ ಬಗ್ಗೆ ವಿಚಾರ ಮಾಡ್ತಾರೆ. ಅಲ್ಲ, ಯಾರು ಜಗದ್ಗುರುಗಳ ಆ ಕಾಲೀನ ವರ್ತಮಾನ ಆ ಸಂದರ್ಭದಲ್ಲಿ ಇದ್ದಿರುವಂತಹ ಸಾಧಕರು ಅವರ ಬಗ್ಗೆ ಜ್ಞಾನವನ್ನು
ತಗೊಂಡಿರುವಂತಹ ಅನುಭವವನ್ನು ತಗೊಂಡಿರುವಂತವರು ಆಗ್ತಾರೆ. ಆದ್ರೆ ವರ್ತಮಾನ ಕಾಲದಲ್ಲಿ ಇದ್ದಿರುವಂತಹ ನಮ್ಮೆಲ್ಲರಿಗೆ ಪೂರ್ವ ಜಗದ್ಗುರುಗಳ ತ್ಯಾಗಮಯ ಜೀವನ, ಅವರು ಮಾಡಿರುವಂತಹ ತಪಶಕ್ತಿನ ಒಂದು ಫಲ ಮತ್ತು ಅವರು ನಡೆದಿರುವಂತಹ ಶ್ರೇಷ್ಠವಾದಂತಹ ಜ್ಞಾನಮಯ ಮಾರ್ಗದ ದರ್ಶನ ನಮ್ಮೆಲ್ಲರಿಗೆ ಆಗೋದಿಲ್ಲ. ಯಾರೋ ಒಬ್ರು ಸಾಧಕರಷ್ಟೇ ಅದರ ಬಗ್ಗೆ ತಿಳ್ಕೊಂತಾರೆ. ಆದ್ರೆ ಸಮಾಜದ ಈ ವರ್ತಮಾನ ಕಾಲದಲ್ಲಿ ಎಲ್ಲರಿಗೂ ಕೂಡ ಅಂತ ವಿಶೇಷವಾದಂತಹ ಆದರ್ಶಮಯವಾದಂತಹ ತ್ಯಾಗಮಯವಾದಂತಹ ಜೀವನ ಬಗ್ಗೆ ಗೊತ್ತಾಗಬೇಕನ್ನುವಂತಹ ಒಂದು ಸಂಕಲ್ಪವನ್ನು ಮಾಡಿ ಇಂಥ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಐಕ್ಯತಾ ಮಂಡಳಿಯವರು ನಡೆಸ್ತಾ ಇದ್ದಾರೆ. ವಿದೇಶಗಳಲ್ಲಿ ಇದ್ದು ಕೂಡ ನಮ್ಮ ಸ್ವದೇಶದ ಆಚಾರ ಪರಂಪರೆಗಳನ್ನು ಪ್ರಚಾರ ಮಾಡುವಂತಹ ಒಂದು ವಿಶಿಷ್ಟ ಕಾರ್ಯವನ್ನು ಗಂಗಾಧರ ಮಠದವರು ಮತ್ತೆ ಈ ಐಕ್ಯತಾ ಮಂಡಳಿಯ ಅಧ್ಯಕ್ಷಾದಿ ಸರ್ವ ಪದಾಧಿಕಾರಿಗಳು ಕೂಡ ಪ್ರತಿಯೊಬ್ಬರು ಕೂಡ ಪರಿಪೂರ್ಣವಾದಂತಹ ಶಕ್ತಿಯಿಂದ ಸೇವೆಯನ್ನು ಸಲ್ಲಿಸ್ತಾ ಇದರ ಕಾರಣದಿಂದ ಇದು ನಿರ್ವಿಘ್ನವಾಗಿ ನಡೀತಾ ಇದೆ. ಶ್ರೇಯಾಂಸಿ ಬಹು ವಿಘ್ನಾನಿ ಅಂದ ಹಾಗೆ ಚಲೋ ಕಾರ್ಯವನ್ನು ಮಾಡ್ಲಕ್ಕೆ ವಿಚಾರ ಮಾಡಿದ ಕೂಡಲೇ ಒಂದು ನೆಗೆಟಿವ್ ಎನರ್ಜಿ ಅದನ್ನ ನಿಂದಿಸಲಿಕ್ಕೆ ಬರುತ್ತಂತ. ಈ ಐಕ್ಯತಾ ಮಂಡಳಿಯವರ ಸಂಕಲ್ಪವೇ ಬಹುದೊಡ್ಡ ಕಾರ್ಯಕ್ರಮ. ಇದರಲ್ಲಿಯೂ ಕೂಡ ಅನೇಕವಾದಂತಹ ವಿಘ್ನಗಳು ಬಂದಿರಬಹುದು. ಆದ್ರೆ ಯಾರ ಮನಸ್ಸಿನಲ್ಲಿ ಶುದ್ಧ ನಿಸ್ವಾರ್ಥ ಭಾವನೆ ಇರುತ್ತೋ, ಯಾರ ಮನಸ್ಸಿನಲ್ಲಿ ಶುದ್ಧ ಸಂಕಲ್ಪ ನಿರ್ಮಾಣಗೊಂಡುತ್ತೋ, ಆ ಸಂಕಲ್ಪದ ಬಲದಿಂದ ಪರಮ ಪೂಜ್ಯರ ಆಶೀರ್ವಾಚನದಿಂದ ಇವರಿಗೆ ಯಾವುದೇ ವಿಧವಾದಂತಹ ವಿಘ್ನ ನಿಂದಿಸಲಿಲ್ಲ. ನಿರಂತರವಾಗಿ ಅಖಂಡಿತವಾಗಿ ಈ ಕಾರ್ಯಕ್ರಮವನ್ನು ಇವರು ಮಾಡ್ತಾ ಇದ್ದಾರೆ. ಮುಂದೂ ಕೂಡ ಇವರಿಂದ ಇಂಥ ವಿಶಿಷ್ಟವಾದಂತಹ ಕಾರ್ಯಗಳು ಆಗಬೇಕನ್ನುವಂಥದ್ದನ್ನು ನಾವು ಇಂಥ ಸಂದರ್ಭದಲ್ಲಿ ಶುಭ ಹಾರೈಕೆಗಳನ್ನು ಕೋರುತ್ತಾ ಇವೆ. ಹಿಂದಿನ 6 ದಿನಗಳಿಂದ ಎಷ್ಟು ನಮ್ಮಿಂದ ಸಾಧ್ಯವಾಗುತ್ತೋ ಮಹಾಸನ್ನಿಧಿಯವರ ಆಶೀರ್ವಾದದಿಂದ ನಾವು ಮಾಡುತ್ತಾ ಬಂದಿದ್ದೇವೆ. ವೀರಭದ್ರ ಶಿವಾಚಾರ್ಯರ ಒಂದು ವಿಶಿಷ್ಟವಾದಂತಹ ಜ್ಞಾನಮಯ ಜೀವನ, ತ್ಯಾಗಮಯ ಜೀವನ ಹಾಗೂ ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಒಂದು ಮಾತೃತ್ವ ಹೃದಯ ಸಂಪನ್ನದ ಜೀವನ, ಹಾಗೆಯೇ ವಿದ್ಯಾ ಸಂಸ್ಥೆಗಳ ಮತ್ತೆ ಜಂಗಮವಾಡಿ ಮಠಕ್ಕೆ ಪರಿಪೂರ್ಣವಾದಂತಹ ಪೂರ್ಣತ್ವವನ್ನು ತಂದುಕೊಟ್ಟಿರುವಂತಹ ವೈಶಿಷ್ಟ್ಯಪೂರ್ಣವಾದ ಜೀವನದ ಬಗ್ಗೆ ಅಲ್ಪೋ ಸ್ವಲ್ಪ ಮಹಾಸನ್ನಿಧಿಯವರ ಆಶೀರ್ವಾದದಿಂದ ಒಂದಿಷ್ಟು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೆ. ಕಾಶಿ ಅಂದರನೇ ಎಲ್ಲಾ ಪವಿತ್ರಗಳ ಒಂದು ಪರಿಪೂರ್ಣ ಕೇಂದ್ರ ಸ್ಥಾನ ಅದು. ಆಹಾರ ನಿದ್ರಾ ಭಯಮೈಥುನಾನಿ ಸಾಮಾನ್ಯಮೇತತ್ ಪಶುಭಿರ್ನರಾಣ ಜ್ಞಾನಂ ಹಿತೇಶಾಂ ಅಧಿಕೋ ವಿಶೇಷೋ ಜ್ಞಾನೇನ ಹೀನ ಪಶುಭಿರ್ ಸಮಾನ ಅಂದ ಹಾಗೆ ಆಹಾರ ನಿದ್ರಾ ಭಯ ಮೈಥುನಾದಿಗಳು ಎಲ್ಲಾ ಜೀವಿ ರಾಶಿಗಳಲ್ಲಿ ಸಮಾನವಾಗಿ ಇರುತ್ತವೆ. ಹಾಗೆಯೇ ಮನುಷ್ಯನಲ್ಲಿಯೂ ಕೂಡ ಅವು ಎಲ್ಲವೂ ಗುಣಗಳು ಇರುತ್ತವೆ. ಆದ್ರೆ ಆ ಎಲ್ಲಾ ಜೀವಿಗಳಲ್ಲಿಯೂ ಮತ್ತು ಮನುಷ್ಯನಲ್ಲಿ ಇರತಕ್ಕಂತ ಭೇದವೇನು ಅಂತಂದ್ರೆ ಅದು ಜ್ಞಾನ ವಿವೇಕ ಆ ಎಲ್ಲಾ ಜೀವಿಗಳಲ್ಲಿ ಇರಲ್ಲ, ಅದು ಮನುಷ್ಯನಲ್ಲಿ ಪರಿಪೂರ್ಣವಾಗಿ ಇರುತ್ತದೆ. ಅಂತ ಜ್ಞಾನ ವಿವೇಕಗಳಿಂದ ವಿಶೇಷನಾಗಿರ್ತಕ್ಕಂಥ ಜೀವಿಗಳಲ್ಲಿ ಮನುಷ್ಯ ಪ್ರಪ್ರಥಮ ವಿಶೇಷವಾದಂತಹ ಸ್ಥಾನವನ್ನೇ ಪಡೆಯುತ್ತಾರೆ. ಅಂತ ಜ್ಞಾನ ಮನುಷ್ಯನಲ್ಲಿ ಪ್ರಧಾನವಾಗಿರ್ತಕ್ಕಂಥ ವಿಶೇಷ ಗುಣ. ಅಂತ ಜ್ಞಾನದಿಂದ ಪರಮ ಅವಧಿಯನ್ನು, ಪರಮಾತ್ಮ ಸಾನ್ನಿಧ್ಯವನ್ನು ತಿಳಿಸುವಂತಹ ಶಿವಜ್ಞಾನವನ್ನು ಕೊಡುವಂತಹ ಪಂಚಪೀಠಗಳಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ಜ್ಞಾನ ಸಿಂಹಾಸನ ಮಹಾಪೀಠ. ಕಾಶಿ ನಗರಿಯನ್ನು ವಿದ್ಯಾ ರಾಜಧಾನಿ ಅಂತ ಕರೆಯುತ್ತಾರೆ. ಹೇಗೆ ನಮ್ಮ ದೇಶದಲ್ಲಿ ರಾಜಧಾನಿ ఢిల్లీ ಇದೆಯೋ, ಹೇಗೆ ಆರ್ಥಿಕ ರಾಜಧಾನಿ ಮುಂಬೈ ನಗರವಿದೆಯೋ, ಹಾಗೆ ವಿದ್ಯಾ ಜ್ಞಾನದ ರಾಜಧಾನಿ ವಾರಣಾಸಿ ಪುಣ್ಯಕ್ಷೇತ್ರ. ಅದರಲ್ಲಿಯೂ ಕೂಡ ಜ್ಞಾನ ಸಿಂಹಾಸನ ಮಹಾಪೀಠ ಅತ್ಯಂತ ಜ್ಞಾನಕ್ಕೆ ಕೇಂದ್ರ ಸ್ಥಾನವಾಗಿದೆ. ಅಂತ ಪರಮ ಪವಿತ್ರವಾದಂತಹ ಕಾಶಿ ಜ್ಞಾನ ಸಿಂಹಾಸನದ ಪರಂಪರೆಯ ಬಗ್ಗೆ ತಾವೆಲ್ಲರೂ ಕೂಡ
ಕೂಲಂಕುಷವಾಗಿ ತಿಳ್ಕೊಂಡಿದ್ದೀರಾ ಈ 7 ದಿವಸದಲ್ಲಿ. ಜಗದ್ಗುರು ಲಿಂಗೈಕ್ಯ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಜೀವನದಲ್ಲಿ ವಿಶೇಷತ್ವವನ್ನು ನಾವು ನೋಡಿದಾಗ, ಮಹಾಸನ್ನಿಧಿಯವರು ವಿದ್ವಾಂಸರು ಅಷ್ಟೇ ಅಲ್ಲದೆ, ವಿದ್ಯಾ ರತ್ನಗಳಷ್ಟೇ ಅಲ್ಲದೆ ವಿದ್ಯಾ ನಿಧಿಗಳಾಗಿದ್ರು. ಕಾಶಿಪೀಠಕ್ಕೆ ವಿದ್ಯಾ ಅರ್ಜನೆಯನ್ನು ಮಾಡಲಕ್ಕೆ ಬಂದಿರುವಂತಹ ವೀರಭದ್ರ ಶರ್ಮ ಅವರು ಆ ಜ್ಞಾನ ಸಿಂಹಾಸನಕ್ಕೆ ಒಡೆಯರಾಗಿ ವಿದ್ಯಾ ಪರ್ವತವನ್ನುವಂತಹ ಒಂದು ವಿಶೇಷವಂತಹ ಜ್ಞಾನಾರ್ಜನವನ್ನು ಮಾಡಿದರು. ಕಾವ್ಯ ತೀರ್ಥ, ಸ್ಮೃತಿ ತೀರ್ಥ, ದರ್ಶನ ತೀರ್ಥ, ವೇದಾಂತ ತೀರ್ಥ, ವೇದ ತೀರ್ಥ ಅನ್ನುವಂತಹ ವಿಶಿಷ್ಟವಾದಂತಹ ಪದವಿಗಳನ್ನು ಕೂಡ ಪಡೆದಿರುವಂತಹ ವಿದ್ವಾನ್ ಪುರುಷರವು. ಅಂತ ಮಹಾಸನ್ನಿಧಿಯವರು ಜ್ಞಾನ ಸಿಂಹಾಸನಕ್ಕೆ ಬಂದಿರುವಂತಹ ದೊಡ್ಡ ಸಂಕಟವನ್ನು ದೂರ ಮಾಡಿ ಕೆಲವು 3 ವರ್ಷದ 3 ತಿಂಗಳಲ್ಲೇ ಇದ್ದು ಇಡೀ 100 ವರ್ಷಗಳ ಕೆಲಸವನ್ನು ಮಾಡಿ ತೋರಿಸಿರುವಂತಹ ಯಾರಾದರ ಜಗದ್ಗುರುಗಳು ಇದಾರ ಅಂತಂದ್ರೆ ಅವರು ಜಗದ್ಗುರು ಮಹಾಸನ್ನಿಧಿಯವರೇ. ಅವರ ಜೀವನ ಪಾಂಡಿತ್ಯದಿಂದ, ಪರಮ ಜ್ಞಾನದಿಂದ, ವಿದ್ಯಾ ಗ್ರಂಥದ ಸಂಗ್ರಹದಿಂದ, ಅವರ ಜೀವನದ ಎಲ್ಲವೂ ಕೂಡ ಈ ಜ್ಞಾನಕ್ಕೆ ಪರಿಪೂರ್ಣವಾದಂತಹ ಸೇವೆಯನ್ನು, ಜ್ಞಾನ ಅಭಿವೃದ್ಧಿಗಾಗಿ ಪರಿಪೂರ್ಣವಾದಂತಹ ಸಮಯವನ್ನು ಕೊಟ್ಟಿರುವಂತಹ ಪರಮ ಪೂಜ್ಯರು ಜ್ಞಾನ ಸಿಂಹಾಸನಾಧೀಶ್ವರ ಜಗದ್ಗುರು ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿ. ಅವರ ಉತ್ತರಾಧಿಕಾರಿಗಳಾಗಿ ಬಂದಿರುವಂತವರು ನಮ್ಮ ಶ್ರೀ ಲಿಂಗೈಕ್ಯ ವಿಶ್ವೇಶ್ವರ ಶಿವಾಚಾರ್ಯ ಮಹಾಸನ್ನಿಧಿಯವರು. ಗುರುಗಳು ಯಾವಾಗಲೂ ಕೂಡ ತನ್ನ ಶಿಷ್ಯರನ್ನಾಗಿ ನೇಮಿಸುವಾಗ ತಮ್ಮಗಿಂತಲೂ ವಿಶಿಷ್ಟವಾದಂತಹ ಗುಣಗಳಿಂದ ಶಿಷ್ಯನಿರಬೇಕಂತ ಹೇಳಿ ಗುರುಗಳು ಯೋಚನೆ ಮಾಡ್ತಾರೆ. ಅದೇ ರೀತಿಯಾಗಿ ವೀರಭದ್ರ ಶಿವಾಚಾರ್ಯ ಮಹಾಸನ್ನಿಧಿಯವರು ಕೂಡ ತಮ್ಮ ಉತ್ತರಾಧಿಕಾರಿಗಳು ಅವರಿಗಿಂತಲೂ ವಿಶಿಷ್ಟವಾದಂತಹ ಗುಣ ಸಂಪನ್ನರು, ವಿದ್ಯಾ ಸಂಪನ್ನರು, ಹೃದಯ ಸಂಪನ್ನರಾಗಿರ್ಬೇಕಂತ ಹೇಳಿ ಜಗದ್ಗುರು ವಿಶ್ವೇಶ್ವರ ಶಿವಾಚಾರ್ಯರನ್ನು ಆಯ್ಕೆ ಮಾಡಿಕೊಂಡಿದ್ರು. ನಿಜವಾಗಲೂ ನಾವು ಈ ಮಹಾರಾಷ್ಟ್ರ ಪ್ರಾಂತದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೇವೆ. ಅಲ್ಲಿನ ಭಕ್ತರೆಲ್ಲರೂ ಕೂಡ ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರೇ ದಿವ್ಯ ಸೇವೆಯನ್ನು ಮಾಡಿರುವಂತಹ ಶಿಷ್ಯರಾಗಿದ್ರು. ಅವರೆಲ್ಲರೂ ಕೂಡ ಮಹಾಸ್ವಾಮಿಗಳನ್ನು ಪ್ರತ್ಯಕ್ಷವಾಗಿ ನೋಡಿದರು, ಅವರ ಸೇವೆಯಲ್ಲಿ ಭಾಗವಹಿಸಿದ್ರು. ಅವರಿಂದ ಜ್ಞಾನವನ್ನು ಪಡೆದಿರುವಂತಹ ಭಕ್ತ ಜನ ಅಸಂಖ್ಯಾಕವಾಗಿ ಈ ಮಹಾರಾಷ್ಟ್ರ ಪ್ರಾಂತದಲ್ಲಿದ್ದಾರೆ. ಅವರ ವಾಣಿಯಿಂದ ಮಹಾಸನ್ನಿಧಿಯವರ ಜೀವನಾಂಶಗಳನ್ನು ಕೇಳುವಾಗ ನಿಜವಾಗಲೂ ರೋಮಾಂಚನೆ ಆಗುತ್ತೆ. ಅಂತ ಜಗದ್ಗುರುಗಳು ಬಹುಶಃ ಎಲ್ಲಿಯೂ ಕಾಣೋದಿಲ್ಲ ಅನ್ನುವಂಥದ್ದನ್ನು ಅವರ ವಾಣಿಯಿಂದ ನಾವು ಎಷ್ಟೋ ಸಲ ಕೇಳಿದ್ವಿ. ಮಹಾಸನ್ನಿಧಿಯವರು ಜಗದ್ಗುರುತ್ವವನ್ನು ವಿಸ್ಮರಣೆ ಮಾಡಿ ಒಂದು ತಾಯಿಯ ಹೃದಯದಿಂದ, ಸರಳವಾದಂತಹ ಜೀವನದಿಂದ ಅತ್ಯಂತ ಗರೀಬ್ ಜನಾಂಗಕ್ಕೆ ಕೂಡ ಪಾದ ಪೂಜವನ್ನು ಮಾಡಿಸ್ಕೊಳ್ಳುವಂತಹ ಭಾಗ್ಯ ನೀಡಿದರು. ಅವರಿಗೆ ಧರ್ಮ ಅಂದರೆ ಗೊತ್ತಿಲ್ಲ, ಅವರಿಗೆ ಸಂಸ್ಕಾರವಂದ್ರೂ ಗೊತ್ತಿಲ್ಲ, ಅವರಿಗೆ ಈ ಪರಂಪರದ ಬಗ್ಗೆಯೂ ಗೊತ್ತಿಲ್ಲ. ಅಂತ ಜನಾಂಗಕ್ಕೆ ಅವರ ಮನೆಗೂ ಕೂಡ ಹೋಗಿ ಅವರಿಗೆ ಈ ಧರ್ಮದ ಜ್ಞಾನವನ್ನು, ಅವರಿಗೆ ಈ ಪರಂಪರದ ವೈಶಿಷ್ಟ್ಯವನ್ನು, ಅವರಿಗೆ ಶಿವಾದ್ವೈತ ವಿದ್ಯಾ ಜ್ಞಾನವನ್ನು ಕೊಟ್ಟು, ದೀಕ್ಷಾದಿಗಳನ್ನು ಕೊಟ್ಟು ಮಹಾಸನ್ನಿಧಿಯವರು ಅವರ ಜೀವನವನ್ನೇ ಪಾವನ ಮಾಡಿದರು. ಯಾರು ಅಧರ್ಮ ಪ್ರವೃತ್ತಿಯಿಂದ ಬೇರೆ ಬೇರೆ ಆಚರಣೆಗಳನ್ನು ಮಾಡುತ್ತಿದ್ದರೋ ಅವರೆಲ್ಲರಿಗೂ ಕೂಡ ತಾಯಿಯ ವಾತ್ಸಲ್ಯದ ಒಂದು ಛಾಯೆಯನ್ನು ಕೊಟ್ಟು ಅವರಿಗೆ ಜ್ಞಾನವನ್ನು ನೀಡಿ ಅವರನ್ನು ಕೂಡ ಪುನೀತರಾಗಿ ಮಾಡಿರುವಂತಹ ಜಗದ್ಗುರುಗಳು ಯಾರಂತ ಕೇಳಿದ್ರೆ ಅವರು ನಮ್ಮ ವಿಶ್ವೇಶ್ವರ ಶಿವಾಚಾರ್ಯ ಮಹಾಸನ್ನಿಧಿಯವರು. ವೀರಭದ್ರ ಜಗದ್ಗುರು ಮಹಾಸನ್ನಿಧಿಯವರು ವಿದ್ವಾಂಸರಾಗಿ ವಿದ್ಯಾ ಸಾಗರಗಳಾಗಿದ್ರೆ, ವಿಶ್ವೇಶ್ವರ ಜಗದ್ಗುರುಗಳವರು ಮಾತೃತ್ವ ಹೃದಯನಿಂದ ವಿಶಾಲ ಹೃದಯವಾಗಿ ಎಲ್ಲರಿಗೂ ಕೂಡ ಆ ಜ್ಞಾನದ ಅಮೃತವನ್ನು ಕೊಟ್ಟಿರುವಂತಹ, ಹಂಚಿರುವಂತಹ ಮಹಾಸನ್ನಿಧಿಯವರು ವಿಶ್ವೇಶ್ವರ ಶಿವಾಚಾರ್ಯ ಮಹಾಸನ್ನಿಧಿಯವರು. ಪೀಠಕ್ಕೆ ಬಂದಿರುವಂತಹ ಅನೇಕ ಸಂಕಟಗಳು, ಅದರಲ್ಲಿ ಪ್ರಧಾನವಾಗಿರ್ತಕ್ಕಂತ 1956ರಲ್ಲಿ ಬಂದಿರುವಂತಹ ಟೆಂಡೆನ್ಸಿ ಆಕ್ಟ್, ಯಾರು ಹೊಲವನ್ನು
ಬಳಸ್ತಾ ಇದ್ದಾರೋ ಅವರೇ ಆ ಹೊಲಕ್ಕೆ ಯಜಮಾನರನ್ನುವಂತಹ ಆಕ್ಟ್. ಆದ್ದರಿಂದ ಪೀಠಕ್ಕೆ ಬರುವಂತಹ ಎಲ್ಲಾ ಉತ್ಪನ್ನವೂ ಕೂಡ ದೂರ ಆಯಿತು, ಮತ್ತೆ ಪೀಠದೇ ಆಗಿರ್ತಕ್ಕಂಥ ಎಲ್ಲಾ ಜಮೀನು ಕೂಡ ದೂರ ಆಯಿತು. ಸಾವಿರಾರು ಎಕರೆ ಜಮೀನು ದೂರ ಆಗ್ಬಿಟ್ಟು ಅಂತ ದೊಡ್ಡ ಸಂಕಟ ಸಮಯದಲ್ಲಿ ಕೂಡ ಜ್ಞಾನ ಸಿಂಹಾಸನವನ್ನು ಉಳಿಸೋದು, ಅದನ್ನು ವಿಶೇಷವಾಗಿ ಧರ್ಮಾಭಿವೃದ್ಧಿಯನ್ನು ಮಾಡಿರುವಂತಹ ಪರಮ ಪೂಜ್ಯರು ನಮ್ಮ ವಿಶ್ವೇಶ್ವರ ಶಿವಾಚಾರ್ಯ ಮಹಾಸನ್ನಿಧಿಯವರು ಜ್ಞಾನ ಸಿಂಹಾಸನವನ್ನು ರಕ್ಷಣೆ ಮಾಡೋದು ಅಷ್ಟೇ ಅಲ್ಲದೆ ವೀರಶೈವ ಸಿದ್ಧಾಂತವಾಗಿರ್ತಕ್ಕಂಥ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಸಂಪೂರ್ಣಾನಂದ ವಿಶ್ವವಿದ್ಯಾಲಯದಲ್ಲಿ ಆ ಪೀಠವನ್ನು ಕೂಡ ಸ್ಥಾಪನೆ ಮಾಡಿರುವಂತಹ ಘನಕೀರ್ತಿಯನ್ನು ಹೊಂದಿದ್ದಾರೆ. ಒಂದು ವೇಳೆ ಮಹಾಸನ್ನಿಧಿಯವರು ಆ ಕಾರ್ಯವನ್ನು ಮಾಡಿರ್ಲಿಲ್ಲ ಅಂತಂದ್ರೆ ಇಂದಿನ ನಮ್ಮೆಲ್ಲರಿಗೂ ಕೂಡ, ನಮ್ಮಂತ ಎಲ್ಲ ಸ್ವಾಮೀಜಿಗಳಿಗೆ ಶಕ್ತಿ ವಿಶಿಷ್ಟಾದ್ವೈತ ಅಧ್ಯಯನ ಮಾಡಲಿಕ್ಕೆ ಒಂದು ವಿಶ್ವವಿದ್ಯಾಲಯ ಇರುತ್ತಿದ್ದಿಲ್ಲ. ಎಲ್ಲರೂ ಕೂಡ ಬೇರೆ ಬೇರೆ ಸಂಪ್ರದಾಯದ ಅದ್ವೈತ ಅಥವಾ ದ್ವೈತ ಅಥವಾ ವಿಶಿಷ್ಟಾದ್ವೈತ ವೇದಾಂತಗಳನ್ನೇ ಅಧ್ಯಯನ ಮಾಡಬೇಕಾಗುತ್ತಿತ್ತು. ಮಹಾಸನ್ನಿಧಿಯವರೊಂದು ವಿಶೇಷ ಕೃಪೆಯಿಂದ ನಮಗೆ ಎಲ್ಲರಿಗೂ ಕೂಡ ಅಂತ ಅವಕಾಶ ಸಿಕ್ಕಿದೆ. ನಾವು ನಮ್ಮ ಈ ಸಂಪ್ರದಾಯದಲ್ಲಿ ಇರುವಂತಹ ಸದ್ಭಕ್ತರನ್ನು ಆ ಶಕ್ತಿ ವಿಶಿಷ್ಟಾದ್ವೈತ ವೇದಾಂತದ ವಿಚಾರಗಳನ್ನು ತಿಳಿಸುತ್ತಾ ಧಾರ್ಮಿಕ ಪ್ರವೃತ್ತ ಮಾಡುತ್ತಾ ಇರೋ ಕಾರಣ ಕಾಶಿ ಸನ್ನಿಧಿಯವರೇ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇವೆ. ಅಂತ ಮಾತೃತ್ವ ಹೃದಯ ಸಂಪನ್ನರಾಗಿರ್ತಕ್ಕಂಥ ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಮತ್ತ ಪರಿಪೂರ್ಣ ವಿದ್ಯಾ ನಿಧಿಗಳಾಗಿರ್ತಕ್ಕಂಥ ಜಗದ್ಗುರು ಮಹಾಸನ್ನಿಧಿಯವರು ಪಾಂಚಭೌತಿಕವಾಗಿ ಈ ಸಂದರ್ಭದಲ್ಲಿ ನಮ್ಮ ಎಲ್ಲರ ಮಧ್ಯದಲ್ಲಿ ಇರದೇ ಇದ್ದಿರಬಹುದು, ಇಲ್ಲ ಅನ್ನುವಂತಹ ವಿಷಯ ನಮ್ಮೆಲ್ಲರಿಗೂ ದುಃಖವನ್ನು ಕೊಡುತ್ತೆ. ಆದರೆ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರ ವಿದ್ವತ್ತು, ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಮಮತ್ವ ಮತ್ತು ಮಾತೃತ್ವ ಹೃದಯ ವಿಶಾಲತೆಯ ಒಂದು ಭಾವನೆ, ಇವೆರಡೂ ಕೂಡ ಸದ್ಯ ವರ್ತಮಾನ ಜಗದ್ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದ ಮಹಾಸನ್ನಿಧಿಯವರ ಅಂತರಂಗದಲ್ಲಿ ನಾವು ಕಾಣಬಹುದು. ಮಹಾಸನ್ನಿಧಿಯವರು ಒಂದಲ್ಲ ಎರಡಲ್ಲ ಪಂಚಭಾಷಾ ಪಂಡಿತರಾಗಿ ಇಡೀ ಕೇವಲ ಒಂದು ಭಾಷೆಯಲ್ಲಿಯೇ ವಿಶೇಷ ಅಭಿವೃದ್ಧಿ ಮಾಡಿಲ್ಲ, ಭಾರತ ದೇಶದ ಸುಮಾರು 15ಕ್ಕಿಂತಲೂ ಕೂಡ ಹೆಚ್ಚು ರಾಜ್ಯಗಳಲ್ಲಿ ನಿರಂತರವಾಗಿ ಸಂಚಾರ ಮಾಡುತ್ತಾ ಇರ್ತಾರೆ. ಸದ್ಯದ ಕಾಶಿ ಪೀಠದ ಜಗದ್ಗುರುಗಳ ವಯಸ್ಸು ಎಲ್ಲಾ ಜಗದ್ಗುರುಗಳಿಗಿಂತಲೂ ಜಾಸ್ತಿ ಆಗಿದೆ. 73ಕ್ಕಿಂತಲೂ ಹೆಚ್ಚು ವಯಸ್ಸು ಸನ್ನಿಧಿಯವರದ ಆಗಿದ್ದರೂ ಕೂಡ ಅದಕ್ಕೆ ಉಲ್ಟಾ ಅಂದ್ರೆ 37 ವಯಸ್ಸಿನವರು ಹೇಗೆ ಅಡ್ಡಾಡ್ತಾರಲ್ವಾ, ಅಷ್ಟೇ ಒಂದು ಹುಷಾರು, ಅಷ್ಟೇ ಒಂದು ಆಕ್ಟಿವ್ನೆಸ್, ಅಷ್ಟೇ ಒಂದು ವಿಶಿಷ್ಟವಾದಂತಹ ಚೇತನ ಉಳ್ಳಂತಹ ಜಗದ್ಗುರುಗಳು ಸದ್ಯದ ವರ್ತಮಾನ ಕಾಶಿ ಪರಮ ಪೂಜ್ಯರು. ಮಹಾಸನ್ನಿಧಿಯವರು ಎಲ್ಲಾ ಭಾಷಾಂಗದವರಿಗೆ, ಎಲ್ಲಾ ಪ್ರಾಂತದವರಿಗೆ ಸಿದ್ಧಾಂತ ಶಿಖಾಮಣಿಯ ವಿಚಾರಗಳನ್ನು ಮತ್ತು ಆ ಸಿದ್ಧಾಂತ ಶಿಖಾಮಣಿ ಮಹಾಗ್ರಂಥವನ್ನು ದೇಶದ ಮತ್ತು ವಿದೇಶದ 19 ಭಾಷೆಗಳಲ್ಲಿ ತರ್ಜುಮೆ ಮಾಡಿಸಿ ಅದನ್ನ ಗ್ರಂಥ ರೂಪದಲ್ಲಿ ತಂದಿರಿಸಿ ಅದನ್ನ ಅಂತರ್ಜಾಲೀನವಾಗಿ ಎಲ್ಲಾ ಜನಾಂಗಕ್ಕೂ ಕೂಡ ತಿಳಿಯುವಂತಹ ಪದ್ಧತಿಯಲ್ಲಿ ಆನ್ಲೈನ್ ಮುಖಾಂತರವೂ ಕೂಡ ಅದನ್ನ ಉದ್ಘಾಟನೆ ಮಾಡಿಸಿದ್ರು ಭಾರತದ ಪ್ರಧಾನಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ಅಮೃತ ಹಸ್ತಗಳಿಂದ. ಸಿದ್ಧಾಂತ ಶಿಖಾಮಣಿ ಅನ್ನುವಂತಹ ಆಪ್ ಅನ್ನು ತೆಗೆದು ಕಾಶಿ ಪೀಠದ ವತಿಯಿಂದ ಯಾವ ಯಾವ ಗ್ರಂಥಗಳು ಶೈವ ಭಾರತಿ ಶೋಧ ಪ್ರತಿಷ್ಠಾನದಿಂದ ಬಂದಿದಾವೋ ಆ ಎಲ್ಲ ಗ್ರಂಥಗಳು ಕೂಡ ನಮ್ಮೆಲ್ಲರಿಗೂ ಆನ್ಲೈನ್ ಮುಖಾಂತರ ಉಪಲಬ್ಧವಾಗುತ್ತವೆ. ಅಷ್ಟೇ ಅಲ್ಲದೆ ಕಾಶಿ ಮಹಾಸ್ವಾಮಿಗಳವರು, ಜಗದ್ಗುರು ಮಹಾಸನ್ನಿಧಿಯವರು ಕರ್ನಾಟಕ, ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ ಮುಂತಾದ ಎಲ್ಲ ಪ್ರದೇಶಗಳಲ್ಲಿ ವೀರಶೈವ ಆಗಮೋಕ್ತ ವೈದಿಕ ಪಾಠಶಾಲೆಗಳನ್ನು ಕೂಡ ಸಂಸ್ಥಾಪನೆ ಮಾಡಿಸಿದ್ದಾರೆ. ಈಗ ತಾನೇ ಮುನ್ನುಡಿಯನ್ನು ತಿಳಿಸುವಂತಹ ನಮ್ಮ ವೇದಮೂರ್ತಿ ಪಂಡಿತ ಶ್ರೀ ಸಂಗಯ್ಯ ಶಾಸ್ತ್ರಿಗಳವರು ಈ ಎಲ್ಲಾ ವಿಚಾರಗಳನ್ನು ಕೂಲಂಕುಷವಾಗಿ ತಿಳಿಸಿದ್ದಾರೆ.
ಬಹಳ ಚಂದ ಭಾಷೆಯಲ್ಲಿ ಮಾತಾಡಿದ್ರು ಅವರು. ಅಂತ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರ ಒಂದು ಆಶೀರ್ವಾದದಿಂದ ನಾವು ಕೂಡ ಕಾಶಿಪೀಠದಲ್ಲಿ ಅಧ್ಯಯನ ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ ವೈದಿಕದ ವಿಶೇಷವಾದಂತಹ ಪ್ರಚಾರ ಇಲ್ಲದ ಕಾರಣದಿಂದ ನಮ್ಮನ್ನ ದಹಿವಡ್ಕರ ಮಠದ ಒಂದು ರಿಕ್ತ ಸ್ಥಾನವನ್ನು ಪೂರ್ಣ ಮಾಡಲಿಕ್ಕೆ 2017ರಲ್ಲಿ ಈ ದಹಿವಡ್ಕರ ಮಠಕ್ಕೆ ಪಟ್ಟಾಧಿಕಾರವನ್ನು ಮಾಡಿಸಿ ಅವರ ಮತ್ತ ಶ್ರೀಶೈಲ ಸನ್ನಿಧಿಯವರ ಮತ್ತ ಉಜ್ಜಯಿನಿ ಸನ್ನಿಧಿಯವರ ಒಂದು ಪರಮ ಮಂಗಳ ಆಶೀರ್ವಾದಗಳಿಂದ ಪಟ್ಟಾಭಿಷೇಕ ನೆರವೇರಿತು. ಅಂದಿನಿಂದ ಹಿಡಿದು ಮಹಾಸನ್ನಿಧಿಯವರ ಪರಮ ಆಶೀರ್ವಾದದಿಂದ ಎಲ್ಲಾ ಪ್ರಾಂತಗಳಲ್ಲಿ ಧರ್ಮ ಪ್ರಚಾರ ಪ್ರಸಾರವನ್ನು ಮಾಡುವಂತಹ ಒಂದು ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಇಂಥ ಪರಮ ಪವಿತ್ರವಾದಂತಹ ಪರಂಪರೆಯ ಬಗ್ಗೆ ಮಹಾಸನ್ನಿಧಿಯವರ ವೀರಭದ್ರ ಶಿವಾಚಾರ್ಯ ಮಹಾಸನ್ನಿಧಿಯವರ ಮತ್ತೆ ವಿಶ್ವೇಶ್ವರ ಶಿವಾಚಾರ್ಯ ಮಹಾಸನ್ನಿಧಿಯವರ ಮತ್ತೆ ಕಾಶಿಪೀಠದ ಪರಂಪರದ ಬಗ್ಗೆ ಅವರ ವಿಶೇಷ ತತ್ವವನ್ನು ತಿಳಿಸುವಂತಹ ಒಂದು ಸೇವೆ ನಮಗೆ ಸಿಕ್ಕಿರೋದು ನಿಜವಾಗ್ಲು ಇದು ನಮ್ಮ ಜನ್ಮ ಪಾವನವಾಗಿರ್ತಕ್ಕಂಥ ಕಾರ್ಯಕ್ರಮ ಅನ್ನುವಂಥದ್ದನ್ನು ನಾವು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಮಹಂತರ ಮಹಾ ಸನ್ನಿಧಿಯವರ ಮಹಾನ್ ತತ್ವವುಳ್ಳಂತಹ ಜ್ಞಾನಿಗಳ ವಿಚಾರವನ್ನು ಅವರ ಜೀವನ ಚರಿತ್ರೆಗಳನ್ನು ಓದುವುದು ಅಥವಾ ಅವರ ಜೀವನದಲ್ಲಿ ಆಗಿರ್ತಕ್ಕಂಥ ವಿಚಾರಗಳನ್ನು ನಾವು ವಿಚಾರ ಮಾಡಿದವಾಗ ಆಗಿರಬಹುದು ಅಥವಾ ನಾವು ತಿಳ್ಕೊಂಡಿರುವಂತಹ ವಿಚಾರಗಳನ್ನು ಬೇರೆಯವರಿಗೆ ತಿಳಿಸಿದಾಗ ಆ ವಿಚಾರಗಳನ್ನು ಶ್ರದ್ಧಾ ಭಕ್ತಿಗಳಿಂದ ಕೇಳುವಂತವರ ಈ ಎಲ್ಲಾ ಸಂದರ್ಭಗಳಲ್ಲಿ ನಮ್ಮ ಅಂತರಂಗ ಶುದ್ಧಿ ಆಗುತ್ತೆ. ಒಳ್ಳೆಯ ಮಾತುಗಳನ್ನು ಕೇಳುವುದು, ಒಳ್ಳೆಯ ಮಾತುಗಳನ್ನು ಹೇಳುವಂತಹ ಈ ಎರಡು ಕಾರ್ಯಗಳು ನಮ್ಮ ಮನೋ ಬುದ್ಧಿ ಚಿತ್ತ ಅಹಂಕಾರಗಳನ್ನು ಶುದ್ಧಿ ಮಾಡುತ್ತವೆ. ಯಾರ ಅಂತರಂಗ ಶುದ್ಧಿ ಆಗುತ್ತೋ ಅವರು ಪರಮೇಶ್ವರನ ಕೃಪೆಗೆ ಪಾತ್ರರಾಗುತ್ತಾರೆ, ಪರಮ ಜ್ಞಾನಿಗಳಾಗ್ತಾರೆ. ಅಂತ ಮಹಾನ್ ಅನುಭವ ಮತ್ತು ಮಹಾನ್ ತ್ಯಾಗಮಯ ಜೀವನ ಮತ್ತ ಮಹಾನ್ ಕಾರ್ಯಗಳು ಮಾಡಿರುವಂತಹ ಜಗದ್ಗುರು ಮಹಾಸನ್ನಿಧಿಯವರ ಜೀವನವನ್ನು ಕುರಿತು 7 ದಿವಸ ಕಾಲ ಪರ್ಯಂತ ಈ ನುಡಿ ಸೇವೆಯನ್ನು ಮಾಡುವಂತಹ ಒಂದು ವಿಶಿಷ್ಟವಾದಂತಹ ಕಾರ್ಯವನ್ನು, ಒಂದು ವಿಶಿಷ್ಟವಾದಂತಹ ಸೇವೆಯನ್ನು ನಮಗೆ ಕೊಟ್ಟಿರುವಂತಹ ಐಕ್ಯತಾ ಮಂಡಳಿಯವರು ನಿಜವಾಗ್ಲೂ ಕೂಡ ಬಹಳಷ್ಟು ಸಂತೋಷವನ್ನು ನೀಡಿದ್ದಾರೆ. ನಮಗಂತೂ ಬಹಳಷ್ಟು ಸಂತೋಷ ಆಗಿದೆ, ಬಹಳಷ್ಟು ಅನುಭವವೂ ಕೂಡ ಸಿಕ್ಕಿದೆ. ಭಾಷಾ ನಮ್ಮ ಮಾತೃಭಾಷೆ ತೆಲುಗು ಆಗಿರೋ ಕಾರಣದಿಂದ, ನಾವು ಮಹಾರಾಷ್ಟ್ರದಲ್ಲಿ ಬಂದಿರೋ ಕಾರಣದಿಂದ ಕನ್ನಡ ಭಾಷೆ ಬಹಳ ಕಡಿಮೆ ಬಳಕೆ ಆಗುತ್ತೆ. ಆದ್ರೂ ಎಷ್ಟೋ ಪ್ರಯತ್ನವನ್ನು ಮಾಡುತ್ತಾ ಸಾಕಷ್ಟು ನಮಗೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮಹಾಸನ್ನಿಧಿಯವರ ಆಶೀರ್ವಚನ, ಶ್ರೀಶೈಲ ಜಗದ್ಗುರುಗಳ ಆಶೀರ್ವಾದದಿಂದ, ಕಾಶಿ ಜಗದ್ಗುರುಗಳ ಆಶೀರ್ವಾದದಿಂದ ಈ ಪ್ರಯತ್ನ ಇಂದಿಗೆ ಪೂರ್ಣಗೊಳ್ತಾ ಇದೆ. ಇಂದಿನ ಈ ಸಮಾರೋಪ ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಜಗದ್ಗುರು ಮಹಾಸನ್ನಿಧಿಯವರಿಗೂ ಮತ್ತೆ ತಮ್ಮ ಉಪದೇಶಾಮೃತಗಳಿಂದ ಧರ್ಮ ಸಂದೇಶವನ್ನು ನೀಡಿರುವಂತಹ ಎಲ್ಲ ಪರಮ ಪೂಜ್ಯ ಶ್ರೀಗಳಲ್ಲಿಯೂ ಕೂಡ, ಹಾಗೆಯೇ ಈ ಇಂಥ ವಿಶೇಷವಾದಂತಹ ಲೋಕ ಕಲ್ಯಾಣ ಕಾರ್ಯವನ್ನು ನೀಡಿರುವಂತಹ ಐಕ್ಯತಾ ಮಂಡಳಿಯವರಿಗೆ ನಿಜವಾಗಲೂ ಅವರ ಮಂಡಳಿಯ ಹೆಸರು ಹೇಗಿದೆಯೋ ಹಾಗೆಯೇ ಅವರ ಕೆಲಸವೂ ಕೂಡ ಇದೆ. ಹೇಳ್ತಾರೆ ಮಹಾತ್ಮರ ಒಂದು ಗುಣದ ಬಗ್ಗೆ, ಮನಸ್ಸೇಕಂ ಮನಸ್ಯನ್ಯತ್ ವಚಸ್ಯನ್ಯತ್ ಕಾರ್ಯೇ ಚಾನ್ಯತ್ ದುರಾತ್ಮನ ಮನಸ್ಸೇಕಂ ವಚಸ್ಯೇಕಂ ಕರ್ಮಣ್ಯೇಕಂ ಮಹಾತ್ಮನಾಂ ಅನ್ನುವಂತಹ ಶ್ಲೋಕದಲ್ಲಿ ಮನಸ್ಸಿನಲ್ಲಿ ಒಂದು ವಿಚಾರ ಮಾಡೋದು, ಕಾರ್ಯದಲ್ಲಿ ಮತ್ತೊಂದನ್ನು ಮಾಡೋದು, ವಚನದಲ್ಲಿ ಹೇಳುವಾಗ ಮತ್ತಿನ್ನೊಂದನ್ನೇ ತಿಳಿಸೋದು, ಇದು ದುರಾತ್ಮರ ಲಕ್ಷಣ, ದುಷ್ಟ ಜನರ ಲಕ್ಷಣ. ಆದ್ರೆ ನಮ್ಮ ಐಕ್ಯತಾ ಮಂಡಳಿಯವರು
ಅವರ ಹೆಸರು ಹೇಗಿದೆಯೋ, ಆ ಮಂಡಳಿಯ ಹೆಸರು ಹೇಗಿದೆಯೋ ಅದೇ ರೀತಿಯಾಗಿ ಎಲ್ಲರನ್ನೂ ಒಗ್ಗೂಡಿಸುವಂತಹ ಇಂಥ ಪರಮ ಶ್ರೇಷ್ಠ ಜ್ಞಾನಮಯ ತ್ಯಾಗಮಯ ಜೀವನವುಳ್ಳಂತಹ ಮಹಾನ್ ಪುರುಷರ ಜಗದ್ಗುರುಗಳ ಒಂದು ಆದರ್ಶವಾದಂತಹ ಜೀವನದ ಬಗ್ಗೆ, ಅವರ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಬರಬೇಕನ್ನುವಂತಹ ಒಂದು ಸಂದೇಶವನ್ನು ಕೊಡುತ್ತಾ ಎಲ್ಲರನ್ನು ಐಕ್ಯತೆ ಭಾವನೆಯಿಂದ ಒಂದು ಮಾಡಲಕ್ಕೆ ಮನಸೇಕಂ ವಚಸ್ಯೇಕಂ ಕರ್ಮಣ್ಯೇಕಂ ಮಹಾತ್ಮಣಾಂ ಅಂದ ಹಾಗೆ ಅವರ ಕಾರ್ಯ ಇದೆ. ಮನಸ್ಸದಲ್ಲಿ ಯಾವುದಿದೆಯೋ ಅದನ್ನೇ ಅವರು ವಾಣಿಯಲ್ಲಿ ಹೇಳುತ್ತಾ ಇದ್ದಾರೆ, ಯಾವುದು ವಾಣಿಯಿಂದ ಹೇಳುತ್ತಾ ಇದ್ದಾರೋ ಅದನ್ನೇ ಅವರು ಕಾರ್ಯಗಳಲ್ಲಿ ಮಾಡ್ತಾ ಇದ್ದಾರೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಇಂಥ ಅದ್ಭುತವಾದಂತಹ ಒಂದು ಅನುಭವ, ಅದ್ಭುತವಾದಂತಹ ಒಂದು ಅವಕಾಶ, ಮತ್ತೆ ಆನ್ಲೈನ್ ಮುಖಾಂತರ ನಿಮ್ಮ ಮನೆಯಲ್ಲೇ ಕುಂತು ಎಲ್ಲರೂ ಭಕ್ತರು ಕೂಡ ಒಂದು ವಿಶೇಷವಾದಂತಹ ಈ ಅನುಭವವನ್ನು ತೆಗೆದುಕೊಂಡಿದ್ದೀರಾ. ನೀವೆಲ್ಲರೂ ಕೂಡ ಬಹಳ ಸಂಯಮದಿಂದ, ಬಹಳ ಭಕ್ತಿ ಶ್ರದ್ಧೆಗಳಿಂದ ಇಷ್ಟು ದಿನ ಕೇಳಿರುವಂತಹ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ದೀರ್ಘವಾದಂತಹ ಆಯು, ಆರೋಗ್ಯ, ಐಶ್ವರ್ಯಗಳು ನಿಮ್ಮ ಸಿಗಲಿ. ಕೊನೆಯಲ್ಲಿ ಪರಮ ಜ್ಞಾನವೂ ಕೂಡ ನಿಮ್ಮೆಲ್ಲರಿಗೂ ಪ್ರಾಪ್ತವಾಗಲಿ ಅನ್ನುವಂತಹ ಸದ್ವಿಚಾರವನ್ನು ತಿಳಿಸುತ್ತಾ ಜಗದ್ಗುರು ಮಹಾಸನ್ನಿಧಿಯವರ ದಿವ್ಯ ಚರಣಗಳಲ್ಲಿ ನಮ್ಮ ಈ ನುಡಿ ಸೇವೆಯನ್ನು ಸಮರ್ಪಣೆ ಮಾಡುತ್ತಾ ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದಗಳು. ಕಾಶಿಯನ್ನು ವಿದ್ಯಾನಗರಿ ಎಂದು ಏಕೆ ಕರೆಯುವರೆಂದು ವಿವರಿಸಿ, ಜ್ಞಾನ ಸಿಂಹಾಸನದ ಪೂರ್ವ ಜಗತ್ತುಗಳ ಬಗ್ಗೆ ವಿವರಿಸಿ, ಗುರುಗಳು ಹೇಗೆ ತಮ್ಮ ಉತ್ತರಾಧಿಕಾರಿಗಳನ್ನು ನೇಮಿಸುವರು ಎಂಬುದನ್ನು ವಿವರಿಸಿ, ವರ್ತಮಾನ ಜಗತ್ತುಗಳು ಭಾಷೆ ಹಿಡಿತದ ಬಗ್ಗೆ, ಸಿದ್ಧಾಂತ ಶಿಖಾಮಣಿಯ ಬಗ್ಗೆ ವಿವರಿಸಿ, ವಯಸ್ಸು 73 37ರ ಪ್ರಾಯದ ರೀತಿಯಲ್ಲಿ ಸಂಚಾರ ಮಾಡುವುದನ್ನು ವಿವರಿಸಿ, ಅಂತರಂಗ ಶುದ್ಧಿಯ ಬಗ್ಗೆ ವಿವರಿಸಿ, ತಮ್ಮ ಆಧ್ಯಾತ್ಮಿಕ ವಾಗ್ಝರಿಯ ಸಂದೇಶದಿಂದ ನಮ್ಮ ಕರ್ಣದ್ವಯಗಳಿಗೆ ಆನಂದ ಸುದೆ ಹರಿಸಿದ ಶ್ರೀ ಗುರುಸಿದ್ಧ ಮಣಿಕಂಠ ಶ್ರೀಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು ಹಾಗೂ ಐಕ್ಯತಾ ಮಂಡಳಿಯ ಪರವಾಗಿ ಧನ್ಯವಾದಗಳು. ವಿದ್ಯಾರ್ಥಿ ದೆಸೆಯಿಂದಲೂ ಹೋರಾಟ ಮಾಡಿಕೊಂಡು ಬಂದ ಕಾಂಗ್ರೆಸ್ ಮುಖಂಡರಾದ ಹಾಗೂ ಪಂಚಪೀಠದ ಅಭಿಮಾನಿಗಳಾದ ಸನ್ಮಾನ್ಯ ಶ್ರೀ ಸಲೀಂ ಅಹಮದ್, ಮಾಜಿ ಮುಖ್ಯ ಸಚೇತಕರು ಮತ್ತು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರು ಈ ಕಾರ್ಯಕ್ರಮದ ಸಮಾರೋಪ ನುಡಿ ಸೇವೆ ಸಲ್ಲಿಸಲಿದ್ದಾರೆ. ಸರ್ ಮ್ಯೂಟ್ ತಕೊಳ್ಳಿ. ಓಕೆ ಸರ್. ಓಕೆನಾ? ಓಕೆ ಸರ್, ಸ್ಟಾರ್ಟ್. ಕರೋನಾ ಮಹಾಮಾರಿ ಸಮಯದಲ್ಲಿ ಪೂರ್ವ ಜಗದ್ಗುರುಗಳು ಸರ್ವಜ್ಞ ಮತ್ತು ಶರಣರ ವಿಚಾರಗಳ ಕುರಿತು ಪ್ರವಚನ ಮಾಲಿಕೆ ಕಾಶಿ ಪೀಠ ಪರಂಪರೆ ಹಾಗೂ ಲಿಂಗೈಕ ಶ್ರೀ ವೀರಭದ್ರ ಮತ್ತು ಶ್ರೀ ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಸ್ಮರಣೆ ಆನ್ಲೈನ್ ಮೂಲಕ ಈ ಕಾರ್ಯಕ್ರಮ ಸಮಾರಂಭದಲ್ಲಿ ಕುರಿತು ನುಡಿ ಸೇವೆ ಅನುವು ಮಾಡಿಕೊಟ್ಟ ಆಯೋಜಕರಿಗೆ ವಂದಿಸುತ್ತಾ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಜಗದ್ಗುರುಗಳಾದ ಶ್ರೀಶೈಲ ಸನ್ನಿಧಿ ಹಾಗೂ ಶ್ರೀ ಕಾಶಿ ಸಂಧಿಯವರಿಗೂ ವಂದಿಸುತ್ತಾ, ಉಪದೇಶವನ್ನು ಕೊಡುವಂತಹ ವಾರಗಳ ಕಾಲ ನೀಡಿರುವ ಶಿವಾಚಾರ್ಯರಿಗೂ ಹಾಗೂ ಪ್ರಾಸ್ತಾವಿಕ ನುಡಿದ ಕಾರಂಜಿ ಮಠ ಸ್ವಾಮಿಗಳಿಗೂ ಹಾಗೂ ಕೊಳದ ಮಠದ ಸ್ವಾಮಿಗಳಿಗೂ ಮತ್ತು ಶಿವಗಂಗೆ ಸ್ವಾಮಿಗಳಿಗೂ ವಂದಿಸುತ್ತಾ, ಅದೇ ರೀತಿಯಲ್ಲಿ ಉಪಸ್ಥಿತರು ಎಲ್ಲ ಶಿವಾಚಾರ್ಯರಿಗೂ ವಂದಿಸುತ್ತೇನೆ. ಹಾಗೂ ಇಂತಹ ಕಷ್ಟದ ಸಮಯದಲ್ಲಿ ಇಂತಹ ಕಾರ್ಯಕ್ರಮ ಆನ್ಲೈನ್ ಮೂಲಕ ಹಾಕಿಕೊಟ್ಟಂತಹ ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಅಭಿನಂದನೆ ಸಲ್ಲಿಸ್ತಾ, ಈಗಾಗಲೇ ಪೂಜ್ಯರು ಹಲವಾರು ವಿಚಾರಗಳನ್ನ ಕಳೆದ ಒಂದು ವಾರದಿಂದ ಹೇಳಿದ್ದಾರೆ. ನಿಜವಾಗ್ಲೂ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮ ನಾನು ಭಾಗವಹಿಸ್ತಾ ಇದ್ದೇನೆ. ನನಗೆ ಕೊಟ್ಟಂತ ಅವಕಾಶ ನಿಜವಾಗ್ಲೂ ಎಲ್ಲ ಗುರು ಹಿರಿಯರಿಗೆ ನಿಮ್ಮ ಆಶೀರ್ವಾದ ಸದಾಕಾಲ ನನ್ನ ಮೇಲೆ ಇರ್ಲಿ ಅಂತ ಕೋರುತ್ತಾ, ಇಂತಹ ಕರೋನಾ ಸಂದರ್ಭ ಕೂಡ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಜನರಿಗೆ ಧೈರ್ಯ ಕೊಡುವಂತಹ ದೊಡ್ಡ ಮಹತ್ವದ ಕೆಲಸ ಪೂಜ್ಯರು ಮಾಡಿದ್ದಾರೆ. ಅದೇ ರೀತಿ ಸಮಾಜವನ್ನು ಕಟ್ಟುವಲ್ಲಿ ಯಾವ ರೀತಿ ನಡಿಬೇಕು ಅಂತಹ ಮಾರ್ಗದರ್ಶನ ಕೂಡ ನಿರಂತರವಾಗಿ ಮಠ ಮಾನ್ಯಗಳು, ಶ್ರೀಗಳು, ಪೂಜ್ಯರು, ವಿಶೇಷವಾಗಿ ಕಾಶಿ ಮಠದ ಎಲ್ಲಾ ಗುರುಗಳು ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ. ಯುವಕರಿಗೆ ದಾರಿ ದೀಪವಾಗಿ, ಯುವಕರಿಗೆ ಮಾರ್ಗದರ್ಶಕರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಕರೋನಾ ಮಹಾಮಾರಿ ಇಡೀ ಪ್ರಪಂಚದಲ್ಲಿ ಹರಡಿದೆ. ರಾಜ್ಯದಲ್ಲಿ, ಜಿಲ್ಲೆಗಳಲ್ಲಿ, ತಾಲೂಕು, ಹಳ್ಳಿಗಳು ಕೂಡ ಹರಿದಿದೆ. ಆದ್ರೂ ಕೂಡ ನಾವು ನಿರಂತರವಾಗಿ ಹೋರಾಟ ಮಾಡ್ಬೇಕಾಗಿದೆ.
ಇವತ್ತು ಪೂಜ್ಯರ ಆಶೀರ್ವಾದದಿಂದ ಅದೇ ರೀತಿ ಅವರ ಮಾರ್ಗದರ್ಶನದಿಂದ ಯುವಕರು ಅವ್ರು ಹೇಳಿದಂತೆ ನಡಿಬೇಕು ಅಂತ ಮಾತನ್ನು ಹೇಳ್ತಾ, ಈ ರಾಜ್ಯದಲ್ಲಿ ನಮ್ಮ ಹೋರಾಟ ಇವಾಗ ಕರೋನಾ ಮಹಾಮಾರಿ ಆ ಹಿನ್ನೆಲೆಯಲ್ಲಿ ಇದ್ರ ವಿರುದ್ಧ ಹೋರಾಟ ನಾವು ಮಾಡಬೇಕು. ಅದೇ ರೀತಿ ಸಮಾಜದ ಪಿಡುಗುಗಳ ವಿರುದ್ಧ ಕೂಡ ನಾವು ಹೋರಾಟ ಮಾಡಬೇಕಾಗಿದೆ. ಇವತ್ತು ಶ್ರೀಗಳು ಏನು ಆಶೀರ್ವಾದ ಮಾಡಿದ್ದಾರೆ, ಏನು ಕಳೆದ ಒಂದು ವಾರದಿಂದ ಏನು ಸಂದೇಶ ಕೊಟ್ಟಿದ್ದಾರೆ, ಅದ್ರ ಮೇಲೆ ನೀವು ನಡಿಬೇಕು ಅಂತ ಮಾತನ್ನು ಹೇಳ್ತಾ, ವಿಶೇಷವಾಗಿ ಗುರುಗಳು ತಮ್ಮ ಆಶೀರ್ವಾದ ಮೇಲೆ ಇರ್ಲಿ. ಸದಾಕಾಲ ತಾವು ನಿರಂತರವಾಗಿ ಕಳೆದ 40 ವರ್ಷ ನನ್ನ ರಾಜಕೀಯ ಜೀವನದಲ್ಲಿ ಹಲವಾರು ಮಠ ಮಾನ್ಯ ಗುರುಗಳು, ಶ್ರೀಗಳು, ವಿಶೇಷವಾಗಿ ನಮ್ಮ ಪಂಚಪೀಠ ಗುರುಗಳು ನನಗೆ ಆಶೀರ್ವಾದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ರಾಜಕೀಯ ಬೆಳವಣಿಗೆ ಅವರೆಲ್ಲರ ಸಹಕಾರ ಆಶೀರ್ವಾದ ಇದೆ ಅಂತ ಮಾತನ್ನು ಹೇಳ್ತಾ, ನಮ್ಗೆ ಇಂತಹ ಪವಿತ್ರವಾದ ಕಾರ್ಯಕ್ರಮದ ತಾವು ನಮ್ಗೆ ಆಹ್ವಾನಿಸಿದೀರಾ. ಆ ಹಿನ್ನೆಲೆ ತಮ್ಗೆಲ್ಲ ಅಭಿನಂದಿಸಿ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಆಡುವುದಿದ್ದರೆ ಅನುಭವದ ಮಾತುಗಳನ್ನಾಡು, ಕೇಳುವುದಿದ್ದರೆ ಸದುಪದೇಶವನ್ನು ಕೇಳು. ಇಂತಹ ಸದುಪದೇಶದ ಅಮೃತವಾಣಿ ನೀಡಿದ್ದಾರೆ ಶ್ರೀಶೈಲದ ಶ್ರೀಮದ್